ಟೆಕ್ನಿಕಲ್ ಇಶ್ಯೂ ಆಗಿ ಕೇಳಿಲ್ಲ. ಅದು ಯಾಕೆ ಕೇಳಲಿಲ್ಲ ಅಂದ್ರೆ ವಿಡಿಯೋನ ಗಲಾಟೆಗೆ ಮಾಡಿದ್ಲಲ್ಲ, ಅದಕ್ಕೆ ನಾಯ್ಸ್ ಕ್ಯಾನ್ಸಲೇಷನ್ ಮಾಡಿ ಅಪ್ಲೋಡ್ ಮಾಡಿದ್ದಕ್ಕೆ ಅದು ನನ್ನ ವಾಯ್ಸೂ ಹೋಗ್ಬಿಟ್ಟೈತಿ. ಅದಕ್ಕೆ ಕರೆಕ್ಟಾಗಿ ಕೇಳಿಲ್ಲ. ಎಲ್ರಿಗೂ ಸಾರಿ. ಅದು ನಾನು ವಾಯ್ಸ್ ಕ್ಯಾನ್ಸಲ್ ಮಾಡಿ ಬೇರೆದು ಅಪ್ಲೋಡ್ ಮಾಡಿದ್ರೆ ನಿಮ್ಗೇನು ಸೌಂಡು ಕರೆಕ್ಟಾಗಿ ಕೇಳ್ತಿರ್ಲಿಲ್ಲ. ಫ್ಯಾನ್ ಸೌಂಡು ಮತ್ತು ಹೊರಗೆ ಗಾಡಿಗಳ ಸೌಂಡು ಭಾಳ ಇತ್ತು. ಅದಕ್ಕೆ ನಾನು ಅದನ್ನು ಆನ್ ಮಾಡಿದೆ. ಅದು ಹಾಗಾಗಿ ಸ್ವಲ್ಪ ತೊಂದರೆ ಆಯಿತು. ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಯಾರ್ಯಾರು ನಮ್ಮ ವಿಡಿಯೋ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ. ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸನ ದಯವಿಟ್ಟು ನಮಗೆ ನಿಮ್ಮ ಕಮೆಂಟು ಮತ್ತು ಲೈಕ್ಗಳ ಮುಖಾಂತರ ಕೊಡ್ರಿ. ಹಂಗೆ ಹೈಪ್ ಪಾಯಿಂಟ್ ಕೊಡ್ರಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ದೇವಿಕಾ, ದೇವಿಕಾ, ಇದೇನಿದು ಇಲ್ಲಿ ಕುತ್ಕೊಂಡು ಏನು ವಿಷಯ ಮಾಡತ್ತಲ್ಲ ಈಕಿ? ದೇವಿಕಾ, ಹಾಂ ರೀ. ಏನು ಮಾಡತ್ತಿ? ಇಲ್ಲೇ ಕುತ್ಕೊಂಡು ರೆಸ್ಟ್ ಮಾಡಲಿಲ್ಲ ನೀನು? ಇಲ್ಲ, ನಾನು ಅತ್ತೆಯರು ಮಾತಾಡ್ಕೊತ ಕೂತಿದ್ವಾ. ಅವರು ರೆಸ್ಟ್ ಮಾಡ್ತೀನಿ ಅಂತ ಹೋದ್ರು. ನಂಗೆ ಯಾಕೋ ನಿದ್ದೆ ಬರಲಿಲ್ಲ. ಇನ್ನೇನು 4:15 ಆಯ್ತಲ್ಲ. ನೀವು ಎದ್ಮೇಲೆ ಎಲ್ರಿಗೂ ಚಾ ಮಾಡಿಕೊಟ್ಟು ಕಸ ಗಿಸ ಗುಡಿಸಿ ದೇವ್ರ ಮುಂದೆ ದೀಪ ಹಚ್ಚಿದ್ರೆ ಆಯ್ತು ಅಂತ ಕುತ್ಕೊಂಡೆ ಅಷ್ಟೇ. ಟೀ ಮಾಡ್ಲಾ? ಇನ್ನೂ ಸ್ವಲ್ಪ ಬಿಟ್ಟು ಮಾಡ್ಲಾ? ಇನ್ನೂ ಸ್ವಲ್ಪ ಬಿಸಿಲೈತಿ. ಇರಲಿ ಈಗೇನು ಟೀ ಬೇಡ ಇರು. ಐಸ್ ಕ್ರೀಮ್ ಐತಲ್ಲ, ಐಸ್ ಕ್ರೀಮ್ ತಿಂತ ಅಂತ ಸಿಂಚು ಅದಕ್ಕಾಕಿ ಬೌಲಿಗೆ ಹಾಕೊಟ್ಟು ಬಂದೆ. ನಾನು ತಿಂದೆ. ನಿನ್ನ ಕಾಯಕತ್ತಿದ್ದೆ. ಬಾ, ನಿಂಗೂ ಕೊಡ್ತೀನಿ ಹಾಕಿ, ನೀನು ತಿನ್ವಂತಂತೆ. ಇಲ್ಲ ರೀ, ನಂಗೆ ಯಾಕೋ ಐಸ್ ಕ್ರೀಮ್ ಬೇಡ ಅನ್ಸಕತ್ತೈತಿ. ನಾ ಆಮೇಲೆ ತಿಂತೀನಿ. ಆಮೇಲೆ ಅವ್ವನು ಹೇಳಿದ್ಲು, ನೀ ಯಾಕೆ ಡಲ್ಲದಿದಿ ಇವತ್ತು ಅಂತಂದು. ಹೌದು, ನನಗೂ ಹಂಗೆ ಅನ್ಸಕತ್ತೈತಿ. ಈ ಥರ ಎಲ್ಲ ಒಬ್ಬಕ್ಕೆ ಕೂರಲ್ಲ ನೀನು. ಇಲ್ಲ ಮೊಬೈಲ್ ನೋಡ್ತಿದ್ದಿ, ಇಲ್ಲ ಏನಾದ್ರು ಆ್ಯಕ್ಟಿವಿಟಿ ಮಾಡ್ತಿದ್ದಿ. ಯಾಕೆ ಈ ಥರ ಕೂತ್ಕೊಂಡಿದ್ದಿ? ಆಲ್ ಓಕೆ ಅಲ್ಲ ಹೆಲ್ತು? ಹಾಂ ಎಲ್ಲ ಓಕೆ ರೀ. ಏನೋ ಒಬ್ಬ ಗೊತ್ತಿಲ್ಲ, ಇವತ್ತು ಸ್ವಲ್ಪ ಅದಿರುತ್ತಲ್ಲ ಒಂದೊಂದು ದಿನ ನಮ್ಮ ದಿನ ಅಲ್ಲ ಅನ್ನೋ ಥರ ಯಾಕೋ ಬೇಜಾರು, ರೀಸನ್ನೇ ಇರಲ್ಲ ಆ ಥರ ಅಷ್ಟೇ, ಇನ್ನೇನಿಲ್ಲ. ಅಲ್ಲ, ಈ ಥರ ಸುಮ್ಮನೆ ರೀಸನ್ ಇಲ್ಲ ಯಾರು ಬೇಜಾರು ಮಾಡ್ಕೋತಾರ ರೀ? ಆ ಥರ ಎಲ್ರಿಗೂ ಆಗತ್ತೆ ರೀ, ನಿಮಗೂ ಆಗಿರತ್ತ. ಬ್ಯಾಡ್ ಡೇ ಅಂತಾರಲ್ಲ, ಆ ಥರ ಸುಮ್ಮನೆ ರೀಸನ್ನೇ ಇರಲ್ಲ. ಸುಮ್ಮನೆ ಅಳು ಬರೋದು, ಡಲ್ ಆಗಿರಬೇಕು ಅನ್ಸೋದು, ಯಾವುದೋ ನಾವೇ ನಮ್ಮ ಲೋಕದೊಳಗೆ ಕಳೆದೋಗಿರೋ ಥರ ಅನ್ಸುತ್ತಲ್ಲ, ಆ ಥರ ಆಗಿದೆ ಅಷ್ಟೇ. ಸರಿ, ನಿಮ್ಮಪ್ಪ ನಿಮ್ಮ ಅಮ್ಮನ ಹತ್ರ ಹೋಗಿ ಬಂದ? ನಿಮ್ಮ ಮಮ್ಮಿ ಅಪ್ಪನ ಹತ್ರ? ಇಲ್ಲ, ಬೆಳಗ್ಗೆ ಹೋಗಿದ್ದ. ಏನು ಸಾಯಂಕಾಲ ಇಲ್ಲ. ಮತ್ತೆ ಅಡುಗೆ ತಗೊಂಡು ರಾತ್ರಿ ಹೋಗ್ಬಿಡ್ತೀನಿ. ಸರಿ, ಈಗಲೇ ಹೋಗಿ ಬಂದ್ಬಿಡ್ಬೇಕು? ಇಲ್ಲ, ಇನ್ನೂ ಸ್ವಲ್ಪ ಬಿಟ್ಟು ಹೋಗ್ತೀನಿ. ಸರಿ ಆಯಿತು. ಈಗೇನೋ ಏನೇನೋ ಬೇಕಂತ, ಸ್ಕೂಲ್ ಶುರುವಾಗುತ್ತೆ, ನಂಗೆ ಕಂಪಾಸ್ ಬೇಕು, ಅದು ಬೇಕು ಇದು ಬೇಕು ಅನ್ನಕತ್ತಾಳ. ಅದಕ್ಕೆ ನಾನು ಸ್ವಲ್ಪ ಹೋಗಿ ಆಕಿಗೆ ಏನು ಬೇಕು ಅದು ಕೊಡಿಸ್ಕೊಂಬರ್ತೀನಿ. ಹಾಂ ಸರಿ, ಬರಲ್ಲ ನಾನು? ಪರವಾಗಿಲ್ಲ, ನೀ ಕಸ ಗಿಸ ಗುಡಿಸ್ತೀನಿ ಅಂದಲ್ಲ. ಬಂದಮೇಲೆ ಎಲ್ಲರೂ ಕುತ್ಕೊಂಡು ಟೀ ಕುಡಿಯೋಣ ಅಂತ. ಬಾ, ಮುಂದೆ ಅಲ್ಲಿ ಯಾರೂ ಇಲ್ಲ ಬಾಗಿಲ ಹತ್ರ, ಮುಂದ್ಲ ಬಾಗಿಲ ಹತ್ರ. ಬರ್ತೀನಿ, ನಡೀರಿ. ಅವ ಹೋಗ್ಬೇಕಿದಾಳ, ನಾವು ಹೋಗಿ ಬರತ್ತಾ? ಹಾಂ, ನೀವು ಹೋಗಿ ಬರ್ರಿ. ನಿಜವಾಗ್ಲೂ ಹಿತ್ತಲಾಗ ಎಷ್ಟು ಒಳ್ಳೆ ಗಾಳಿ ಬರತ್ತಂದ್ರೆ ಇಷ್ಟು ಗಿಡ ಇರೋದಕ್ಕೆ ಅನ್ಸತ್ತ. ಮನೆಯಾಗ ಕುತ್ಕೊಳ್ಳೋಕ್ಕಿಂತ ಇಲ್ಲಿ ಬಂದು ಕುತ್ಕೊಂಡ್ರೆ ಎಷ್ಟು ಸಮಾಧಾನ ಆಗುತ್ತೆ ಗೊತ್ತಾನ. ಅದಕ್ಕೆ ಪುಟ್ಟಕ್ಕ ಏನು ಹೇಳಿದ್ಲು ಅಂದರೆ, ಸಿಂಚು ಆ ಗಿಡದ ಕೆಳಗೆ ಚಾಪೆ ಹಚ್ಕೊಂಡು ಕೂರ್ತಿದ್ರಂತಲ್ಲ ಆ ಅತ್ತೆಯರು, ಅದನ್ನ ಹೇಳಕತ್ತಿದ್ಲು. ಅಯ್ಯೋ, ನಮ್ಮ ಅಣ್ಣ ನಮ್ಮ ಅತ್ತಿಗೆಮ್ಮ ಇದ್ರಲ್ಲ. ಹಾಂ, ಅದೇ ಕೇಳಬೇಕು ಅಂದೆ. ನೀವು ಇಬ್ಬರೇನ ಗಂಡ್ಮಕ್ಳು? ಯಾಕ ಈಗ ನಮ್ಮನ್ನ? ಇಲ್ಲ, ಕೇಳ್ದೆ. ನೀವು ಹೇಳಿ, ಅದೇನೋ ಹೇಳ್ತಿದ್ರಿ ಅಣ್ಣ ಅತ್ತಿಗೆಮ್ಮ ಅಂತ. ಅದೇ ಅಣ್ಣ ಅತ್ತಿಗೆಮ್ಮ ಇದ್ರಲ್ಲ, ಅವಾಗ ನಾವೆಲ್ಲ ಹಂಗ ಮಾಡ್ತಿದ್ವಿ. ರಾತ್ರಿನೂ ಅಷ್ಟ. ಇಲ್ಲಿ ಈ ಮರ ಐತಲ್ಲ, ಅವಾಗ ಇಷ್ಟು ದೊಡ್ಡದಿರ್ಲಿಲ್ಲ, ಸಣ್ಣದಿತ್ತು. ಇಲ್ಲಿ ಲೈಟ್ ಹಾಕ್ಬಿಡ್ತಿದ್ವಿ ಮರಕ್ಕ, ಅಲ್ಲಿಂದ ಎಳ್ಕೊಂಡು. ನಾವು ಓದೋದು ಅಷ್ಟೇ. ನಾವು ಸಣ್ಣ ಇದ್ದಾಗ ಇಲ್ಲೇ ಹಿಂಗೆ ಹೊರ ಕೂತ್ಕೊಂಡ ಓದ್ತಿದ್ವಿ ಗಿಡದ ನೆರಳಿಗೆನ. ಈಗ ಇನ್ನೂ ಕಮ್ಮಿ ಮಾಡಿವಿ. ದೊಡ್ಡವು ಇದ್ವು ಗಿಡ, ತೆಂಗಿನ ಗಿಡ, ಅವು ಇವು ಇನ್ನೂ ಕಮ್ಮಿ ಆಗ್ಯಾವು. ಮೊದ್ಲಂತೂ ದೊಡ್ಡದು ಬೇವಿನ ಗಿಡ ಇತ್ತು ಇನ್ನೊಂದು. ಅದಂತೂ ಇಷ್ಟು ನೆರಳಾಗದಂದ್ರೆ ಅದಕ್ಕೆ ಭಾಳ ಚಲೋ ಅನ್ಸದ. ನಿಜವಾಗ್ಲು ಬ್ಯಾಸ್ಗ್ಯಾಗ ಮಾತ್ರ ಇಷ್ಟು ಖುಷಿ ಕೊಡುತ್ತಂದ್ರೆ ಇಲ್ಲಿ ಕುತ್ಕೊಳಕ ನಾ ಹೇಳಕ್ಕಾಗಲ್ಲ. ಅದಕ್ಕಷ್ಟೇ ಇಲ್ಲಿ ಕುತ್ಕೊಂಡಿನಿ, ಬೇರೆ ಏನೂ ಇಲ್ಲ. ಸರಿ, ಅವಕ್ಕೆ ಕರ್ಕೊಂಡು ಹೋಗಿ ಬರ್ತೀನಿ. ಹೊರಗೆ ಬಾ, ಒಳಗೆ ಬಾನಿ, ಅಲ್ಲಿ ಮುಂದ್ಲ ಬಾಕಲ್ದ ಹತ್ರ. ಸರಿ, ಬಂದೆ. ಅತ್ತೆಯರು ಫುಲ್ ಫ್ರೆಂಡ್ ಅದಾರನ್ರಿ? ಹಾಂ, ಈಗ ಒಳ್ಳೆ ಟೈಮು. ಮತ್ತಿನ್ನು ನಾನು ಅಪ್ಪನ ಮನೆಗೆ ಹೋಗಿ ಮಾಡಿದ್ರೂ ಅಲ್ಲಿ ಮಾತಾಡೋಕ್ಕಾಗಲ್ಲ. ಅತ್ತೆಯರು ನಡೆದು ಬಂಕರು ಇಲ್ಲಿವರೆಗೂ ಬರೋಕ್ಕಾಗಲ್ಲ. ಪ್ರಿಯಾಗೆ ಫೋನ್ ಮಾಡ್ತೇನೆ. ಬೈದಾರವರು ಪ್ರಿಯಾಗ ರಾಜುಗೆ ಫೋನ್ ಮಾಡೋದಕ್ಕೆ. ನನಗೂ ಬೇಜಾರಾಯಿತು. ರಾಜುಗೆ ಅಷ್ಟು ಹೇಳಿ ಕಳಿಸೀನಿ, ಮಾತಾಡಿನ ಸಮೇಕ ಪ್ರಿಯಾನ್ ಜೊತೆಗೆ. ಆದರೂ ಊಟ ತಂದುಕೊಳ್ಳಿಲ್ಲ. ಅಷ್ಟು ಬೇಜಾರಾಯ್ತು. ತಡಿ, ಏನು ಹಕ್ಕಿಗತ್ತಂತ ಕೇಳೇ ಬಿಡ್ತೀನಿ. ಏನು ತೆಗಿಯೋವಳ್ಳಲ್ಲ ನಂಬರ್? ಹಲೋ ಹಲೋ ದೇವಿಕಾ. ಹಲೋ ಹಲೋ ಪ್ರಿಯಾ. ಅಲ್ಲ, ಯಾಕೆ ನೀವು ಅವತ್ತು ನಾ ಅಷ್ಟು ಹೇಳಿದ್ರು ನೀನು ರಾಜು ಊಟ ತಗೊಂಡು ಬರಲಿಲ್ಲ?
ಅದು ದೇವಿಕಾ, ನಮ್ಮ ಅತ್ತೆಯರು ಬೈದರು, ಎಲ್ಲ ಮುಗ್ದೋಗೈತಿ ಮತ್ತ್ಯಾಕೆ ದೇವಿಕಾ ಅಂತ ನಾನು ನಿನಗೆ ಬುದ್ಧಿ ಇಲ್ಲನೋ ಅಂತಂದು ನಾನು ನಿಂಗೆ ಫೋನ್ ಮಾಡಿ ಈ ಥರ ಬೇಡ, ನಿಂದು ಲೈಫ್ ಐತಿ ನಂದು ಲೈಫ್ ಐತಿ, ನಿನ್ನ ಪಾಡಿಗೆ ನೀರು ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ಹೇಳ್ಬೇಕಂತ ನಾನೇ ನಿಂಗೆ ಫೋನ್ ಮಾಡೋಣ ಅಂದ್ಕೊಂಡೆ. ಏನೋ ಇಲ್ಲಿ ಬೇರೆ ಕೆಲಸದಾಗ ನನಗಾಗಲಿಲ್ಲ, ಸಾರಿ, ಬೇಕಂತ ಮಾಡಲಿಲ್ಲ. ಅತ್ತೆಯರು ಬೈದರು. ಅವ್ರು ಹೇಳೋದು ನಿಜ ಬಿಡು, ನಂದು ಒಂದು ಜೀವನ ಐತಿ, ಮತ್ತ್ಯಾಕೆ ನಾನು ಎಲ್ಲನೂ ಹಳೇದೆಲ್ಲ ನೆನ್ಪು ಮಾಡ್ಕೊಳ್ಳಿ. ಏನಿಲ್ಲ, ನನಗೆ ಫ್ರೆಂಡ್ಸ್ ಅಂತ ಯಾರೂ ಇಲ್ಲ ಪ್ರಿಯಾ, ಅದ ಕಾರಣಕ್ಕನ ನಂಗೆ ನೀನೇ ಪದೇ ಪದೇ ನೆನಪಾಗ್ತಿ ಅಷ್ಟ. ಆದರೂ ನೀನು ಪದೇ ಪದೇ ನನ್ನ ಗಂಡನ ಮುಂದೆ ಬರೋದು, ಆಮೇಲೆ ನೀವಿಬ್ರು ಕಳೆದ ಆ ಸುಂದರ ಕ್ಷಣಗಳೆಲ್ಲ ಮತ್ತೆ ಇವ್ರಿಗೆ ನೆನಪಾಗೋದು, ಅದಕ್ಕೆ ನಂಗೆ ಹೌದು ಅದು ನಿಜ ಅನ್ನೋ. ಇವನ್ ಇವರು ಇಷ್ಟಪಡಲ್ಲ, ನಮ್ಮ ಅತ್ತಿನೂ ನಾನು ರಾಜು ಅಂತಿದ್ದಕ್ಕೆ ಬೈದ್ರವತ್ತು. ನಾನು ಅದೇ ಅಂದ್ಕೊಂಡೆ, ನೀವು ಒಂಥರ ಬರ್ತಾ ಇರೋದು ಒಳ್ಳೇದಾಯಿತು ಅಂತ ಹೇಳಿ. ಸಾರಿ. ಇಟ್ಸ್ ಓಕೆ, ಪರವಾಗಿಲ್ಲ. ಒಂದು ವಿಷಯ ಹಂಚ್ಕೋಬೇಕಿತ್ತು ನಿನ್ನ ಜೊತೆಗೆ. ನಿಜವಾಗ್ಲೂ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಪ್ರಿಯಾ. ಅದೇನಾತಂದ್ರೆ, ಓ ಇಷ್ಟೆಲ್ಲ ಆಯ್ತಾ? ಅಂದ್ರೆ ಈಗ ಯಶೋಧ ಯಾರು ಅಂತ ನಿಮ್ಮ ಯಜಮಾನ್ರಿಗೆ ಡೈರೆಕ್ಟಾಗಿ ಕೇಳಿಬಿಡು. ಯಾಕೆ ಸುಮ್ಮನೆ ಅನುಮಾನ ಪಟ್ಟು ನಿಮ್ಮಿಬ್ಬರದು ಈಗ ನೀ ಡಲ್ಲಾಗಿ ಕುತ್ಕೊಳೋದು, ಆಮೇಲೆ ಅವ್ರಿಗದು ಎಫೆಕ್ಟ್ ಆಗೋದು, ಆಮೇಲೆ ಸುಮ್ಮನೆ ನಿಮ್ಮಿಬ್ಬರ ಮಧ್ಯೆ ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ಕಷ್ಟ. ನನಗ್ಯಾಕೋ ಯಶೋಧ ಅನ್ನೋಳು ಇವ್ರ ತಂಗಿನ ಅಂತ ಅನುಮಾನ. ಅಂದ್ರೆ ಅನುಮಾನ ಅದ ನನಗೆ. ಅಲ್ಲ ದೇವಿಕಾ, ಇನ್ ಕೇಸು ನಿನ್ನ ಮನೆಯವ್ರ ತಂಗಿ ಏನಾರು ಆಗಿದ್ರ ಯಶೋಧ ಅನ್ನಕ್ಕೆ, ನಿನಗೆ ಗೊತ್ತಾಗಬಾರ್ದು ಅಂತ ಯಾಕೆ ನಿಮ್ಮ ಅತ್ತಿ ನಿನ್ನ ಗಂಡ ಮುಚ್ಚಿಡ್ತಾರ ತಂಗಿ ವಿಷಯನ? ಹೇಳು. ಈಗ ನೀ ಡೈರೆಕ್ಟಾಗಿ ಕೇಳಿದೆ ಅಂತಲ್ಲ ನಿಮ್ಮ ಅತ್ತೆಯರಿಗೆ, ಇಬ್ಬರೇ ಅಂತಾನು ಯಾಕೆ ಹೇಳ್ತಿದ್ರು? ಈಗಾದ್ರೂ ಹೇಳ್ಬಿಡ್ತಿದ್ರಲ್ಲ ಇಲ್ಲ ತಂಗಿ ಇದ್ದಾಳ ಅಂತ. ಆದ್ರೆ ನನಗೂ ಈ ವಿಷಯದಾಗ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಯಶೋಧ ಯಾರು ಅಂತ ನೀನೇ ಕಂಡಿಡಿ ಅಷ್ಟ. ಇಲ್ಲ ಡೈರೆಕ್ಟಾಗಿ ಕೇಳು, ಯಾರು ಯಶೋಧ ಅಂತ ಹೇಳಿ ಅಷ್ಟ. ಡೈರೆಕ್ಟಾಗಿ ಕೇಳಿದ್ರೆ ನಾನು ಅನುಮಾನ ಪಟ್ಟೆ ಅಂತ ಅನ್ಕೋತಾರೇನು ಅಂತ. ಎಷ್ಟು ಕೇರ್ ಮಾಡ್ತಾರ, ಕಾಳಜಿ ಮಾಡ್ತಾರ ಗೊತ್ತಾನೆ ನನ್ನ ಗಂಡ. ಈಗ ನಾನು ಸುಮ್ಮನೆ ಬಂದು ಇಲ್ಲಿ ಹಿತ್ತಲ್ದಾಗ ಕುತ್ಕೊಂಡೀನಿ, ಸುಮ್ಮನೆ ಕುತ್ಕೊಂಡೆ, ಗಾಳಿ ಬರತ್ತಂತ. ನಾನು ಯಾವುದೇ ಇಂಟೆನ್ಷನ್ ಇಲ್ಲ, ಗಾಳಿ ಸಂಬಂಧ ಬಂದು ಕೂತೆ. ಇಲ್ಲ ಕೂತಿದ್ದಿ, ಒಳಗೆ ಬಾ, ಏನಾದ್ರು ಸಮಸ್ಯೆ ಏನು, ಎಲ್ಲ ಆರಾಮಾಯ್ತಲ್ಲ. ಯಾವ ಗಂಡಂದ್ರು ಕೇಳ್ತಾರೆ. ಈಗ ಅವ್ರವ್ರ ಬ್ಯುಸಿ ಲೈಫ್ನೇ ಅವ್ರವ್ರು ಇರ್ತಾರ ಅಷ್ಟು. ಅದು ಅಲ್ದ ನಮ್ಮ ಅತ್ತಿಗೆ ಆರಾಮಿಲ್ಲ ಅಂತಾದ್ರಾಗೂ ನನ್ನನ್ನು ಕಾಳಜಿ ಮಾಡ್ತಾನೆ ನನ್ನ ಗಂಡ ಅಂದಾಗ ನಾನು ಏನು ಮಾಡಲಿ? ಅನುಮಾನ ಪಡ್ಲಾ ಬೇಡವಾ? ನನಗೂ ಅನುಮಾನ ಬರೋ ಥರ ಒಂದು 2-3 ಇನ್ಸಿಡೆಂಟ್ ಆಯಿತು. ಅದರ ಇದನಗನ ಯಾರು ಯಶೋಧ ಅಂತ ಕಂಡಿಡ್ಬೇಕಾಗಿರೋದು. ಈಗ ನನಗೂ ಏನೂ ಗೊತ್ತಾಗ್ತಿಲ್ಲ. ನೀನು ತಂಗಿ ಅನ್ಸಕತ್ತಾಳ ಅಂದಲ್ಲ, ತಂಗಿ ಯಾಕೆ ದೂರ ಅದಾಳ? ಇವ್ರು ಯಾಕೆ ನಿಂಗೆ ತಂಗಿ ವಿಷಯ ಹೇಳ್ತಿಲ್ಲ? ಅದು ಗೊತ್ತಾಗ್ತಿಲ್ಲ ನನಗೆ. ಅದು ಯಶೋಧ ಯಾರು ಅಂತ ಐದರ್ ನೀ ಕಂಡಿಡಿ, ಇಲ್ಲ ಡೈರೆಕ್ಟಾಗಿ ನಿಮ್ಮ ಅತ್ತಿನ ನಿನ್ನ ಗಂಡನ ಕೇಳು. ಇದೇ ಒಂದೇ ಇರೋದು ನಿನಗೆ ಆಪ್ಷನ್ನು, ಬೆಟರ್ ಬೇರೆ ಏನೂ ಇಲ್ಲ. ಸರಿ, ಇಷ್ಟಾದರೂ ನಿನ್ನ ಹತ್ರ ಮಾತಾಡೋದ್ನಲ್ಲ, ಅದೇ ಎಷ್ಟೋ ನನಗೆ ಹಾಯ್ ಅನ್ನಿಸ್ತು. ದೇವಿಕಾ, ಬೇಜಾರಾಗಬೇಡ. ಈ ಥರ ಏನಾರ ನಿನಗೆ ಕಷ್ಟ ಅಂದ್ರೆ ನಂಗೆ ಫೋನ್ ಮಾಡು, ಖಂಡಿತ ನಾನು ನಿನ್ನ ಬೆನ್ನಿಂದಿರ್ತೀನಿ. ರಾಜುಗ ದಯವಿಟ್ಟು ಮಾಡಬೇಡ. ಅದು ಅಲ್ದ ಅತ್ತಿಯರು ರಾಜುಗೆ ಬೇರೆ ನಂಬರ್ ತಂದು ಕೊಟ್ಟಾರ. ನಾನು 2 ಸಿಮ್ಮು ಹಾಕ್ಕೊಂಡೀನಿ. ಯಾಕಂದರೆ ನನ್ನ ಫ್ರೆಂಡ್ಸ್ಗೆಲ್ಲ ಹಳೇದೇ ಗೊತ್ತು, ನಮ್ಮ ಅತ್ತಿಗೆ ನಾ ಹೇಳಿಲ್ಲ ಹಾಕ್ಕೊಂಡೀನಿ ಅಂತ ಹೇಳಿ. ನೀ ನಂಬರ್ ಸೇವ್ ಇತ್ತಲ್ಲ, ಹಂಗಾಗಿ ಹೊರಗೆ ಬಂದು ಮಾತಾಡಕತ್ತೀನಿ. ನನಗೂ ಹೊಸ ನಂಬರ್ ತಂದು ಕೊಟ್ಟಾರ ನಮ್ಮ ಅತ್ತಿ. ಓಹ್ ಸಾರಿ, ನಿಮ್ಮಿಬ್ಬರನ್ನೂ ಡಿಸ್ಟರ್ಬ್ ಮಾಡ್ಬೇಕನ್ನೋ ಉದ್ದೇಶ ನನಗಿಲ್ಲ. ಅಷ್ಟಕ್ಕೂ ನಾನು ನನ್ನ ಗಂಡ ಚೆನ್ನಾಗದೀವಪ್ಪ. ಆದ್ರೆ ನಂಗೆ ಯಾಕೋ ಈ ಅನುಮಾನ ಬಂತಲ್ಲ. ಇರಲಿ ಬಿಡು, ಪರವಾಗಿಲ್ಲ, ಬೇಜಾರಾಗಬೇಡ. ನನಗೂ ಯಾಕೋ ಇಷ್ಟೆಲ್ಲ ಆದಮೇಲೂ ನನ್ನ ಗಂಡ ನೀನು ಮಾತಾಡೋದು ನನಗೂ ಸರಿ ಅನ್ನಿಸ್ತಿಲ್ಲ ದೇವಿಕಾ. ಅಯ್ಯೋ, ತಪ್ಪು ತಿಳ್ಕೊಬೇಡ. ನಾನು ಯಾವುದೇ ಕಾರಣಕ್ಕೂ ರಾಜು ಹತ್ರ ಮಾತಾಡ್ಬೇಕನ್ನೋ ಉದ್ದೇಶ ಇಲ್ಲ ಪ್ರಿಯಾ. ಸರಿ, ನಾ ಇಡ್ತೀನಿ, ಅತ್ತಿಯರು ಕರೆಯಕತ್ತಾರ. ಬಾಯ್. ಸರಿ ಬಾಯ್. ಅಲ್ಲ, ಈ ಪ್ರಿಯಾ ಏನು ನನ್ನ ಗಂಡನ ಮೇಲೆ ಅನುಮಾನ ಬಂತು ಅಂತ ನಾ ಬಿಟ್ಟು ವಾಪಸ್ಸು ರಾಜುನ ಹತ್ರ ಹೋಗ್ತೀನೇನೋ ಅನ್ನೋ ಥರ ಮಾತಾಡ್ತಾಳಲ್ಲ. ಇಲ್ಲ, ನಮ್ಮ ಮನೆಯವ್ರು ನಂಗೆ ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ, ಇಷ್ಟು ಕೇರು, ಇಷ್ಟು ಕಾಳಜಿ ಮಾಡೋ ನನ್ನ ಗಂಡ ಯಾಕೆ ನನಗೆ ಮೋಸ ಮಾಡ್ತಾನ? ಇಲ್ಲ, ನಾನು ಕಂಡಿಡ್ದೆ ಬಿಡಲ್ಲ. ಈ
ಯಶೋದ ಯಾರಂತ ನಾ ಕಂಡಿಡ್ತಾ ಹಿಡಿತೀನಿ. ನಾನ್ ಬಿಡಲ್ಲ. ಅಂದ್ರ ತಂಗಿ ಅಲ್ಲ ಅಂತಾಳ. ಅದೇ ತರ ಹೇಳಿದ್ಲಲ್ಲ, ತಂಗಿ ಅಲ್ಲ, ತಂಗಿ ಹೌದು. ತಂಗಿ ಆಗಿದ್ರೆ ಯಾಕೆ ಇವ್ರು ಮುಚ್ಚಿಡ್ತಿದ್ರು? ಅಯ್ಯೋ, ನನ್ ತಲೆ ಚಿಟ್ಟಿಡಿಯಾಗತ್ತು. ನಾನೀಗಾಗ್ಲೇ ರಾಜು ಇಂದ ಅರ್ಧ ನೊಂದು ಬೆಂದು ಹೋಗಿನ್ರಿ. ನಿಮ್ಮಿಂದ ಮತ್ತೆ ನಾನು ನೋವು ಅನ್ಭವಿಸಕ್ ತಯಾರಿಲ್ಲ ರೀ, ತಯಾರಿಲ್ಲ. ನಿಮ್ಮನ್ನ ನಾನು ಸರ್ವಸ್ವನೇ ಅನ್ಕೊಂಡಿನಿ. ನಂದಲ್ದಿರೋ ಮಗು, ನನಗೆ ಸಂಬಂಧ ಇಲ್ದಿರೋ ಮಗುನು ನನ್ನ ಮಗು ಥರ ನೋಡ್ಕೊಳಗತ್ತೀನಿ. ಅತ್ತಿಯರ್ನ ತಾಯಿ ಅನ್ಕೊಂಡಿನಿ. ನಿಮ್ಮನ್ನ ಸರ್ವಸ್ವ ಅನ್ಕೊಂಡಿರೋ ನನಗ ದಯವಿಟ್ಟು ಮೋಸ ಮಾಡೋಕ್ಕೂ ಯೋಚನೆ ಮಾಡಬೇಡಿ. ಅದೇನೇ ಇದ್ರು ನೀವು ಓಪನ್ ಆಗಿ ಹೇಳ್ಬೇಕಿತ್ತು. ಈಗ ಇವಾಗ ನಿಮ್ಮ ಮೇಲೆ ಅನುಮಾನ ಪಡಬೇಕು ಅಥವಾ ಅನುಮಾನ ಪಡ್ತಾರೆ ನೀವು ನಡ್ಕೊಳಕತ್ತೀರೋ ನಂಗೆ ಅರ್ಥ ಆಗ್ತಿಲ್ಲ. ನಾನು ಏನು ಮಾಡಲಿ ಈಗ? ಹೆಂಗೆ ಕಂಡಿಡಿಲಿ ಈ ಯಶೋದ ಯಾರು ಅಂತ? ಹೆಂಗೆ ಕಂಡಿಡಿಲಿ? ಯಾರಿರ್ಬೋದು ಈ ಯಶೋದ? ಯಾರಿರ್ಬೋದು?